ಪಾಪ ಲಕ್ಷ್ಮಣ್ ಒಬ್ಬ ಬಹಳ ಸಭ್ಯ, ಜ್ಞಾನ, ಈ ದೇಶದ ರಾಜಕೀಯದ ಬಗ್ಗೆ ಜ್ಞಾನ ಇರ್ತಕ್ಕಂಥದ್ದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿ ಪಾರ್ಲಿಮೆಂಟ್ ಹೋಗ್ಬೇಕು, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಬೇಕು ಪಾರ್ಲಿಮೆಂಟ್ನಲ್ಲಿ. ಅಲ್ಲೋಗಿ ಸುಮ್ಮನೆ ಕೂತಿದ್ ಬರೋರಿಗೆ ಯಾಕೆ ಓಟ್ ಹಾಕ್ತೀರಿ? ಸುಮ್ಮನೆ ಕೂತಿದ್ ಬರೋರ್ಗೆ ಓಟ್ ಹಾಕ್ತೀರಾ? ನಿಮ್ಮ ಪರವಾಗಿ ಮಾತಾಡೋರಿಗಿದ್ದು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಬೇಕಾ? ಇದು ಇವತ್ತು ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ. ನಿಮ್ಮ ಧ್ವನಿಯಾಗಿ ಕೆಲಸ ಮಾಡೋಬೇಕಾ? ಅಲ್ಲಿ ಸುಮ್ಮನೆ ಕೂತಿದ್ ಬರೋರು ಬೇಕಾ? ಪಾರ್ಲಿಮೆಂಟ್ನಲ್ಲಿ ಸುಮ್ಮನೆ ಕೂತಿದ್ದವ್ರು ಬೇಕಾ? ನಿಮ್ಮ ಧ್ವನಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಲೋಕಸಭೆಗೆ ಬಂದರೆ ಈ ಸಮಾಜದ ಒಳಿತಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಲಕ್ಷ್ಮಣ್ ತಾವು ಎಲ್ಲರೂ ಕೂಡ ಗೆಲ್ಲಿಸಿ ಕಳಿಸಿಕೊಡಬೇಕು. ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಆಮೇಲೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಅಲ್ವಾ? ಈಗ 9-10 ತಿಂಗಳಾಯ್ತು ನಾವು ಬಂದು 5 ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ. ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗಿ, ಲಕ್ಷ್ಮಣ್ ಗೆದ್ರೆ ಸಿದ್ದರಾಮಯ್ಯನೇ ಗೆದ್ದಾಗಿ. ಅದಕ್ಕೋಸ್ಕರ ಲಕ್ಷ್ಮಣ್ ಅವರಿಗೆ ಹಸ್ತದ ಗುರುತಿಗೆ ನೀವೆಲ್ಲ ಓಟ್ ಹಾಕಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ರಾಜೀವ್ ಮತ್ತು ಅವರೆಲ್ಲ ಸ್ನೇಹಿತರುಗಳನ್ನ ಪಕ್ಷಕ್ಕೆ ಬರಮಾಡ್ಕೊಂಡು ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.